ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಯಮಾಯಿ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಟಿ ರಣ್ಯಾ ರಾವ್ ಈಗ ಈ ಹೆಸರು ಕೇಳಿದ್ರೆ ಸಾಕು, ಈಗ ಸುದ್ದಿಗಳ ಎಲ್ಲ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. 12 ಕಿಲೋ ಸಿಕ್ಕದ ಬಂಗಾರ, 14 ಕಿಲೋ ಸಿಕ್ಕದ ಬಂಗಾರ, 12 ಕೋಟಿ ರೂಪಾಯಿ ಕಿಮ್ಮತ್ತು ಆಗ್ತದೆ, 15 ಕೋಟಿ ರೂಪಾಯಿ ಕಿಮ್ಮತ್ತು ಆಗ್ತದೆ, ಸಿಕ್ಕಿದಾರಿ ಅಂತೇಳಿ ನಮ್ಮ ವಿಶೇಷವಾಗಿ ಗುಪ್ತಚರ ಇಲಾಖೆ, ಕಂದಾಯ ಗುಪ್ತಚರ ಇಲಾಖೆಯವರು ಅವ್ರನ್ನ ಹಿಡ್ಕೊಂಡು ಈ ವ್ಯಕ್ತಿಯ ಬಗ್ಗೆ ಈಗಾಗಲೇ ಇನ್ನೂ ಎನ್ಕ್ವೈರಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಈ ವಿಶೇಷವಾದಂಥ ಈ ಕೇಸ್ಗೆ ಹಲವು ಮುಖಗಳು ನಿಧಾನ ಕಂಡುಕೊಳ್ತಾ ಇದ್ದಾವೆ. ಇದರಲ್ಲಿ ರಾಜಕೀಯ ಪ್ರವೇಶ ಆಗ್ತಾ ಇದೆ. ಇವರು ರಾಜಕೀಯ ವ್ಯಕ್ತಿಗಳ ಜೊತೆ ಸಂಬಂಧ ಇಟ್ಟುಕೊಳ್ಳದೆ ಹೋಗಿದ್ದರೆ ಇಷ್ಟು ಬೆಳೀತಿತ್ತಿಲ್ಲೋ ಗೊತ್ತಿಲ್ಲ. ಅದರಲ್ಲೂ ಕಾಂಗ್ರೆಸ್ಸಿಗರೊಂದಿಗೆ ಸಂಪರ್ಕ ಇದ್ದರೆ BJP ಅವ್ರು ಬೆನ್ನತ್ತಾರೆ, BJP ಜೊತೆ ಸಂಪರ್ಕ ಇದ್ದರೆ ಇವ್ರು ಬೆನ್ನತ್ತಾರೆ. ಎಲ್ಲೋ ಒಂದು ಕಡೆ ಎರಡಕ್ಕೂ ಸಂಪರ್ಕ ಹೊಂದಿದಂಥ ಜನ ಇಲ್ಲೇ ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಇಲ್ಲಿ ಏನೂ ಇಲ್ಲಪ್ಪ ನಡೆಯೋದಿಲ್ಲ ಅಂತಲ್ಲ, ಇಲ್ಲಿ ನಡೀತಾನೆ ಇರ್ತದೆ. ಅಲ್ಲಿ ಹೆಂಗೆ ದುಬೈಯಿಂದ ದಾಟಿ ಬರ್ತದೋ ಗೊತ್ತಿಲ್ಲ, ಇಲ್ಲಿವರೆಗೆ ಇಲ್ಲಿಂದ ಮತ್ತು ಜನರಿಗೆ ಹೆಂಗೆ ಹೋಗ್ತದೋ ಗೊತ್ತಿಲ್ಲ, ಒಟ್ಟು ನಡೀತಾ ಇರ್ತದೆ. ಇದೆಲ್ಲ ಅಧಿಕಾರಶಾಹಿಗಳ ಒಂದು ಹೊಂದಾಣಿಕೆ. ನಾವು ಭಾಳಷ್ಟು ಈ ವಿಷಯವನ್ನು ನಿಮ್ಮ ಚರ್ಚೆ ಮಾಡ್ತಾಯಿದ್ದೀನಿ. ಈ ದೇಶ ಹಾಳಾಗಿದ್ದು ಈ ಅಧಿಕಾರಶಾಹಿಗಳಿಂದ, ಈ ಬುದ್ಧಿವಂತ ಜನರಿಂದ ಅಂತೇಳಿ. ಯಾಕಂದರೆ ಗಳಿಕೆ ಮನುಷ್ಯಗೆ ಎಷ್ಟು ಗಳಿಸ್ಬೇಕು, ಇದೊಂದು ಎಷ್ಟು ಅಂದರೆ ಇವನು ಮನುಷ್ಯನಲ್ಲಿ ಅಂತ ಅನ್ನಿಸ್ತದೆ. ಅದು ಬೇಡ, ಮತ್ತೊಂದು ಹಾದಿ ಹಿಡಿತದೆ. ಅದು ಈಗ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ. ಎಷ್ಟಪ್ಪ ಅದು ಹುಂಬತನ, ಹುಚ್ಚತನ, ಬಂಗಾರದ್ದು ಗಳಿಸೋದು, ಮನೆ ಕಟ್ಟಿಸೋದು. ಇದು ನೋಡ್ರಿ, ರಣ್ಯಾ ರಾವ್ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಈ ದುಡ್ಡನ್ನು ತೆಗೆದುಕೊಂಡ ಈ ಒಂದು ಇದು ಹವಾಲಾ ದುಡ್ಡಂತೂ ಇವತ್ತು ಸಂಖ್ಯೆ ಶುರುವಾಗಿದ್ದಾವೆ. ಈಗಾಗಲೇ CBI ತನಿಖೆ ಶುರು ಮಾಡಿದ. ಇದು ಹಿಂದಿನ ಇನ್ನು ಅದರಲ್ಲೂ ಈ ಕ್ಯಾಬಿನೆಟ್ಟಿನ ಮಿನಿಸ್ಟರ್ಸ್ ಅದಾರಪ್ಪ ಅನ್ನುವಂಥದ್ದು. ಈ ರಣ್ಯಾ ರಾವ್ ಅವ್ರು ಸಿಕ್ಕ ತಕ್ಷಣ ನಮ್ಮ ಕೆಂಪೇಗೌಡ ಈ ಒಂದು ವಿಮಾನ ನಿಲ್ದಾಣದಲ್ಲೇ ಸಿಕ್ಕ ತಕ್ಷಣ ಅವ್ರು ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಂಥೇಳಿ ನ್ಯೂಸ್ ಅದ. ಸಚಿವರಿಗೆ ಕರೆ ಮಾಡಿ ಬರೆದ್ರು. ಯಾರು ಅವ್ರ ಸಚಿವರು ಆ ಡಿಪಾರ್ಟ್ಮೆಂಟ್ಗೆ ಗೊತ್ತು, ಡಿಸ್ಕ್ಲೋಸ್ ಆಗಿಲ್ಲ, ಆಗ್ತದೆ, ಆಗದೂ ಇರ್ಬೋದು. ಯಾಕಪ್ಪ ಅಂತಂದ್ರೆ ಇದು ಆಗ್ತದೆ ನನ್ನೊಂದು ವಿಶ್ವಾಸ. ಯಾಕಪ್ಪ ಅಂದ್ರೆ ಇದರಲ್ಲೇ ಕಾಂಗ್ರೆಸ್ಸಿನ ಸಚಿವರು ಅದಾರ. ಅದನ್ನು ಹಿಡಿದು ಎಕ್ಸ್ಪೋಸ್ ಮಾಡೋದು, ತೋರಿಸೋದು BJPಯ ಕೇಂದ್ರ ಸರ್ಕಾರದ ಕರ್ತವ್ಯನೂ ಮಾಡಬೇಕು. ಅದನ್ನು ಅಟ್ಲೀಸ್ಟ್ ಈ ಜಿದ್ದಾಜಿದ್ದಿಂದಾದರೂ ಯಾರು ಏನು ಅನ್ನೋದು ಹೊರಗೆ ಬರ್ತದೆ. ನೋಡಿರಿ, ಇಲ್ಲಿವರೆಗೆ ನಾವು ಸಿದ್ದರಾಮಯ್ಯರ ಬಗ್ಗೆ ಒಂದು ಅಂಧಾಭಿಮಾನ ಭಾಳಷ್ಟು ಎಲ್ಲರಲ್ಲಿ ಅರ್ಕಾವತಿ ಏನೋ ಮಾಡಿಸಿರ್ಬೇಕ್ರಿ ಅಂತಿದ್ವಿ ನಾವು. ಇವತ್ತು ಈ ಒಂದು ಮುಡಾದಿಂದಾಗೆ ಪೂರ್ತಿಯಾಗಿ ಸತ್ಯ ಏನಾಯಿತು ಗೊತ್ತಾಯಿತು. ಇವರು ಅವರಪ್ಪ ಎಲ್ಲರ ಜೊತೆ 10 ಜೋಡಿ ಹನ್ನೊಂದ ಹರ ಹರ ಮಹಾದೇವ ಅಂತ ತಿಳ್ಕೊಂಬಿಟ್ಟಿವಿ ನಾವು. ಇಲ್ಲ ಆಗಿದೆ ಗದ್ದಲ, ಅದೇನೋ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕಾನೂನುಗಳಿದ್ದಾವೆ, ಕಾನೂನು ಹೆಂಗೆ ಮುಚ್ಚಿ ಹಾಕ್ಬೇಕು, ಬುದ್ಧಿವಂತರಿದ್ದಾರೆ. ಕಾನೂನು ಸಾಕಷ್ಟು ಗಟ್ಟಿದ್ದರೂ ಆ ಕಾನೂನುಗಳನ್ನ ಅಲ್ಲೆಲ್ಲ ಕಟ್ ಮಾಡುವಂಥ ಬುದ್ಧಿವಂತ ಮಹಾಮಹಿಮರಿದ್ದಾರೆ. ಹೀಗಾಗಿ ಇವತ್ತೇನೋ ಅವರು ಮುಖ್ಯಮಂತ್ರಿ ಇದ್ದಾರೆ, ಸ್ವಲ್ಪ ತಪ್ಪಿಸ್ಕೊಂಡಿದ್ದಾರೆ. ನಾವು ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ. ಹಾಗಿದು ರಣ್ಯಾ ರಾವ್ ಅವ್ರದ್ದು ಹಂಗೆ ಆಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ CBI ಎಂಟ್ರಿ ಆಗಿದೆ. ಅದಕ್ಕೆ ಈ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಈ ಕಳ್ಳ ಸಾಗಣಿಕೆ ಅಂತಾರಾಷ್ಟ್ರೀಯ ಮಟ್ಟದ. ದುಬೈದು ಹೆಂಗೆ ದಾಟಿಸ್ಕೊಂಬಂದ್ರು ಇವರು ಅನ್ನೋದು ಅಷ್ಟೇ ಮುಖ್ಯದ. ದುಬೈಯಿಂದ ಬಂಗಾರ 12-15 ಕಿಲೋಗಳನ್ನ ಹೆಂಗೆ ದಾಟಿಸ್ಕೊಂಬಂದ್ರು ಇವರು. ಅಲ್ಲಿಯ ಒಂದು ಸಿಬ್ಬಂದಿ ರೆಡಿಲಿಲ್ವ, ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಇತ್ತಿರುವಂಥ ಅಲ್ಲಿ ವಿದೇಶಾಂಗ ಇಲಾಖೆಗೆ ಸಂಬಂಧಿಸಿದಂಥವ್ರು ಯಾರು ಹಿಡಿಲಿಲ್ವ, ಅವ್ರು ಹೆಂಗೆ ತಪ್ಪಿಸ್ಕೊಂಡು ಬಂದರು. ಅಲ್ಲಿ ಯಾರು ಲಿಂಕ್ ಅದ ಈ ರಣ್ಯಾ ರಾವ್ ಅವ್ರ ಜೊತೆಗೆ. ಏನು ನೋಡ್ರಿ ಯಾವ ರೀತಿ ಈ ದೇಶ ಹೊಂಟದೆ ಹೊಂಟದಂತೆ. ಹೇಗಾದ್ರೂ ಜಲ್ದಿ ಶ್ರೀಮಂತರಾಗಬೇಕು, ಒಂದು ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಹೌದು, ಪ್ರತಿಯೊಬ್ಬರಿಗೂ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಎಲ್ಲರೂ ಅದ. ಆದರೆ ಯಾಕೆ ಇಷ್ಟು ತರಾತುರಿ ಅಂತ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಅಂದರೆ BJP ಸರ್ಕಾರದಲ್ಲಿ ಇವರು ಒಂದಿಷ್ಟು ಭೂಮಿ ತೊಗೊಂಡಿದ್ದಾರೆ, ಮಾಡಿದ್ದಾರೆ ಅಂತ ಇವರು ಕಾಂಗ್ರೆಸ್ಗಳು ಸುದ್ದಿ ಬಿಡ್ತಾ ಇದ್ದಾರೆ. ಅಥವಾ ಇವರು ವಿರೋಧಿಗಳು ಸುದ್ದಿ ಬಿಡ್ತಾ ಇದ್ದಾರೆ. ಯಾರೋ ಏನೋ ಅದು ಸುದ್ದಿ ಹಬ್ತಾ ಇದೆ. ಮುಂದೆ ಇವರು ಸಚಿವರಿಗೆ ಕರೆ ಮಾಡಿದಾಗ ಆ ಸಚಿವರು ಯಾರು ಇವ್ರನ್ನ ಬಿಡಿಸುವಂಥವ್ರು, ಅದು ಚರ್ಚೆ ನಡೀತಾ ಇದೆ. ಇವೆಲ್ಲ ನೋಡಿದಾಗ ಇದೊಂದು ನಿಶ್ಚಿತವಾಗಿಯೂ ದಿನನಿತ್ಯ ಬೆಳೆಯುವಂಥದ್ದು. ಮತ್ತು ದುಡ್ಡು ಹೆಂಗೆ ಇದಂತ ಅಂದ್ರಲ್ಲಿದೆ, ಮತ್ತು ದುಡ್ಡು ಹೆಂಗೆ ಸಪ್ಲೈ ಮಾಡಿ ಅವ್ರು ಕೊಟ್ಟರು ಅನ್ನುವಂಥ ಅದು ಮುಖ್ಯದ. ಯಾವ ರೀತಿ ಹೋಯ್ತು ದುಡ್ಡು, ಹೆಂಗೆ ಹೋಯ್ತು ಅಲ್ಲಿಗೆ ಆ ಪ್ರಮಾಣದ ದುಡ್ಡು ಅನ್ನುವಂಥದ್ದು ಅದು ಚರ್ಚೆ ನಡೀತದೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಮಾಡಿದಾರೋ, ಮತ್ತು ಅವು ಮೂಲಕ ಮಾಡಿದಾರೋ,
ಇವತ್ತಂತ ಇಂಥದಕ್ಕಾಗಿ ಇವತ್ತು ಈ ಒಂದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ ಆನ್ಲೈನ್ ಮೇಲೆ ಏನು ವ್ಯವಹಾರ ನಡೀತಾ ಇದ್ದಾವಲ್ಲ ಇವು ಎಲ್ಲೂ ಗೊತ್ತಾಗೋದು ನಡೀತಾ ಇರ್ತಾವೆ ಆದರೂ ಸಿಗ್ತಾರೆ ಅವರು ಬರೇನು ಬಿಸ್ತಾ ಇರ್ತಾರೆ ನಮ್ಮ ಇಂಟೆಲಿಜೆಂಟ್ ಜನ ಬುದ್ಧಿವಂತರು ಅದು ಇನ್ನೂ ಭಾಳಷ್ಟು ಸಿಗಬೇಕಾಗ್ತದೆ. ಯಾಕಂದರೆ ಇಂಥ ವ್ಯವಹಾರಗಳು ನಿರಂತರವಾಗಿ ನಡೀತಾನೆ ಇರ್ತಾವಲ್ಲ. ಎಲ್ಲೆಲ್ಲಿ ಬಂಗಾರ ಪೇಟೆಗಳಿದ್ದಾವೆ, ಎಲ್ಲೆಲ್ಲಿ ವ್ಯಾಪಾರಿ ಈ ಬಂಗಾರದ ವ್ಯಾಪಾರ ಮಧ್ಯ ವ್ಯಾಪಾರ ನಡೀತಾ ಇರ್ತಾವೆ, ಲ್ಯಾಂಡ್ ಮಾಫಿಯಾ ನಡೀತಾ ಇರ್ತದೆ, ಭೂ ಮಾಫಿಯಾಗಳು ಏನು ನಡೀತಾ ಇರ್ತಾವೆ, ಎಲ್ಲ ದಂಧೆ ನಡೀತಿರ್ತಾವೆ ಕಾಲದಂಧೆ. ಇವುಗಳನ್ನ ಇನ್ನಷ್ಟು ಜೋರಾಗಿ ಹಿಡಿಬೇಕಾಗಿದ್ರಿ ಇವತ್ತು, ಇನ್ನೂ ಜೋರು ಹಿಡಿಬೇಕಾಗಿ ಜೋರು ಹಿಡಿದವ್ರನ್ನೆಲ್ಲ ಒಮ್ಮೆ ಶಿಕ್ಷೆ ಯಾವ ರೀತಿ ಆಗ್ಬೇಕಪ್ಪ ಅಂತಂದ್ರೆ ಇವರು ಜೀವನ ತುಂಬ ನೆನಪಿಡಬೇಕು. ಆದರೆ ಹಂಗೆ ಆಗೋದೇ ಇಲ್ಲ. ಹೆಂಗೂ ತಪ್ಪಿಸ್ಕೊಳ್ತಾರೆ, ಹೆಂಗೆ ಅದನ್ನು ಈಗ ನೋಡ್ಬೇಕಾಗಿದೆ. ಈ ಸಚಿವರು ಹೆಂಗೆ ತಪ್ಪಿಸ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಇಡಿ ಅಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ. ಇಡಿ ಎಂಟ್ರಿ ಆಗೋದು, ಮನಿ ಲಾಂಡ್ರಿಂಗ್ ಅದ ಇಲ್ಲ, ಹವಾಲ ಅದ, ಅಗದಿ ಏನೂ ಇಲ್ಲದ ನಮ್ಮ ಮುಡಾದ್ರೆ ಬಂದುಬಿಟ್ಟಿದ್ರು ನಾವು ಚೆಕ್ ಮಾಡ್ತೀವಿ ಅವ್ರನ್ನ. ಯಾಕಂದ್ರೆ CBI ಅವರು ಪರ್ಮಿಷನ್ ಕೊಡಲಿಲ್ಲ. ಕರ್ನಾಟಕ ಸ್ಟೇಟ್ ಇದ್ದಿದ್ದು, ಇಲ್ಲಿ ಸಿದ್ದು ಸರ್ಕಾರ ಅದಕ್ಕೆ ಅನುಮತಿ ಕೊಡಲಿಲ್ಲ ಅಂತ ತಕ್ಷಣ ಮಾಡಿದರು, ಇಡಿ ಬಿಟ್ಟರು. ಅದು ಇಡಿ ವಿಫಲ ಆಗ್ಯದ ಆರಂಭ ಹಂತದಲ್ಲಿ ಅಷ್ಟಂದ್ರೆ ಅದು ಬಿಡೋದು ಇಲ್ಲ ಅದು. ಯಾಕಂದ್ರೆ ಮುಖ್ಯಮಂತ್ರಿ ಅವ್ರನ್ನ ಆದಷ್ಟು ರಾಷ್ಟ್ರ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ಈ CBI ಅಥವಾ ಇಡಿ ಮಾಡೋದನ್ನು ಅದ್ರ ಎರಡು ಮಾತಿಲ್ಲ. ಆದರೆ ಒಂದು ನೋವು ಏನಪ್ಪ ಅಂತಂದ್ರೆ ಇದು ಈರ್ಷೆಗಾಗಿ ಈರ್ಷೆ ಆಗುವಂಥದ್ದಿಂತ ನಿಜವಾಗಿಯೂ ಅಪ್ರಮಾಣ ಹಿಡಿಯುವಂಥ ಕೆಲಸ ನಮ್ಮ ಸರ್ಕಾರಗಳಿಂದ ಆಗಬೇಕಾಗಿದೆ. CBIಯಿಂದ ಆಗಬೇಕಾಗಿದ್ರಿ, ನಮ್ಮಲ್ಲಿ ಲೋಕಾಯುಕ್ತದಿಂದನೂ ಆಗಬೇಕಾಗ್ಯದ. ಲೋಕಾಯುಕ್ತ ಕೂಡ ನಮ್ಮ ರಾಜ್ಯ ಸರ್ಕಾರದ ಕೈಯಲ್ಲಿ ಒಬ್ಬ ಪಪೆಟ್ ಇದ್ದಂಗೆ ಮಾತಾಡ್ತೀವಿ. CBI ಅಂದ ತಕ್ಷಣ ಕೇಂದ್ರದ ಪಪೆಟ್ಟಪ್ಪ ಅಂತೀವಿ, ಇಡಿ ಪ್ಯಾರೋಟಪ್ಪ ಕೇಂದ್ರದ್ದು ಅಂತೀವಿ, IT ಕೇಂದ್ರದ ಪ್ಯಾರೋಟಪ್ಪ ಅಂತೀವಿ, ಗಿಳಿ ಅಂತೀವಿ. ಹೀಗಾಗಿ ಈ ಎಲ್ಲ ಮಾತುಗಳು ಹೋಗ್ಬೇಕಾಗಿದೆ. ಅವ್ರಿಗೆ ಸ್ವಾಯತ್ತತೆ ನಿಜವಾಗಿ ಕೊಡಬೇಕಾಗಿದೆ. ಯಾರೂ ಇಲ್ಲಿ ತಪ್ಪಿದಸ್ತಾರೆ. ಇವತ್ತು ಮುಖ್ಯಮಂತ್ರಿ ಇರಲಿ, ಸ್ಟೇಟಿದ್ದು ಪ್ರಧಾನಿ ಇರಲಿ, ಯಾರೂ ಇರಲಿ, ಅವರೆಲ್ಲರೂ ಈ ಅನ್ಯಾಯ ಅನಿಸಿದರೆ ಕಂಡು ಬಂದರೆ ಎಲ್ಲರಿಗೂ ಶಿಕ್ಷೆ ಆಗುವಂಥ ವ್ಯವಸ್ಥೆ ಆ ಲೋಕಪಾಲಕ್ಕೂ ಅಷ್ಟು ಪವರ್ ಕೊಡಬೇಕಾಗಿದೆ, ಲೋಕಾಯುಕ್ತಕ್ಕೂ ಪವರ್ ಕೊಡಬೇಕಾಗಿದೆ, CBIಗೂ ಪವರ್ ಕೊಡಬೇಕಾಗಿದೆ, IT ಕೊಡಬೇಕಾಗಿದೆ, ಇಡಿ ಕೊಡಬೇಕಾಗಿದೆ. ಇವರೆಲ್ಲ ಪವರ್ಫುಲ್ ಆದ್ರೆ ಸ್ವಾಯತ್ತ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಭಾಳ ಇರಲಿ, ವರ್ಷದಲ್ಲಿ ಖುಲ್ಲಾಗಿ ಹೋಗ್ಬಿಡ್ತವೆ. ಭ್ರಷ್ಟರ ಶಿಕ್ಷೆ ನಕ್ಕೆ ಇದಪ್ಪ ಅಂತ ಗೊತ್ತಾದ್ರೆ ಯಾಕೆ ಭ್ರಷ್ಟಾಚಾರ ಮಾಡೋಕೆ ಹೋಗ್ತಾನೆ, ಇದ್ದಿದ್ರೆ ನೆಮ್ಮದಿ ಇದ್ರಾಗ ಪ್ರಯತ್ನ ಮಾಡ್ತಾನೆ. ಅದರ ಪರಿಸ್ಥಿತಿ ಬರ್ತಾಯಿಲ್ಲ. ಅದ ಕಾರಣ ಇಲ್ಲಿ ಅನೈತಿಕ ಸಂಬಂಧ ಅಧಿಕಾರಶಾಹಿ ವರ್ಗ, ಅದೇ ಕಾಲಕ್ಕೆ ಈ ರಾಜಕೀಯ ವರ್ಗದ ನಡಕ ಅನೈತಿಕ ಸಂಬಂಧ, ನಮ್ಮದಾದ ಚುಪ್ಪ ಇನ್ನೊಬ್ಬರದ್ದು ಎಕ್ಸ್ಪೋಸ, ಇಂಥ ಮನೋವೃತ್ತಿಯಲ್ಲಿ ಬೆಳೆದ್ರಿಂದಾಗೆ ಈ ಒಂದು ಘಟನೆ ಇವು ಹೊರಗೆ ಬಂದದ್ದು. ಅದಕ್ಕಿಂತ ಹೊರಗೆ ಬರೋಕೆ ಇನ್ನೊಂದು ದೊಡ್ಡ ಕಾರಣ ಅದ. ಏನಪ್ಪ ಅಂದ್ರೆ ಈ ರಣ್ಯ ರಾವ್ ಇದ್ದವರು ಕೆಲವು ಅಲ್ಲಿ ತಂದ ಬಂಗಾರವನ್ನು ಕೆಲವು ವ್ಯಾಪಾರಿಗಳು ಮಾರ್ತಿದ್ರು, ತಮ್ಮ ಬೇಕಾದಂಥ ವ್ಯಕ್ತಿಗಳು ಕೊಡ್ತಾಯಿದ್ರು. ಇದು ಇಲ್ಲಿ ಈ ಹವಾಲ ದಂಧೆ ಮಾಡುವಂಥ, ಝೋನ್ ನಂಬರ್ ದಂಧೆ ಮಾಡುವಂಥ ಅವ್ರಿಗೆ ಅವರು ವೈರಿ ಬೇರೆದವ್ರು ಯಾರು ಇರೋದಿಲ್ಲ. ಯಾಕಂತಂದ್ರೆ ಈ ತುಡುಗು ದಂಧೆ ಮಾಡುವಂಥ ಜನರನ್ನು ಮೇಲೆ ಕರೆಕ್ಟಂತ ಇಲ್ಲಿ ವ್ಯಾಪಾರಿಗಳು ನಮಗೂ ಅಷ್ಟು ಕೊಡ್ರಿ ನಾವು ಗಪ್ಪಿರ್ತೀವಿ ಅನ್ನುವಂಗಿದ್ರು ಇವರು. ಅದು ಸಿಗಲಿಲ್ಲಂದಾಗ ಆ ಬಂಗಾರದ ಬಗ್ಗೆ ಇದ್ರ ಬಗ್ಗೆ ವ್ಯವಹಾರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ವ್ಯಾಪಾರಿಗಳು. ಒಳ್ಳೆಯ ಕೆಲಸ ಆಗ್ಯದ. ಯಾಕಂದ್ರೆ ಯಾವಾಗಲೂ ಹಿಂಗೆ ರಿಸರ್ಚ್ ಹೊರಬಿಡ್ಬೇಕಾದ್ರೆ ಯಾರೊಬ್ಬರು ಅತೃಪ್ತಿ ಇರ್ತಾರಲ್ಲೇ ತಮಗೆ ಸಿಗಲಾರ ಕೇಳಿಬಿಡುವಂಥ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಇಲ್ಲಿ ವ್ಯಾಪಾರಿಗಳು ಮಾಡಿದ್ದಾರೆ. ಅದರಿಂದಾಗಿ ಒಂದು ಸತ್ಯ ಹೊರಗೆ ಬಂದದ. ಇದರಿಂದ ಯಾರ್ಯಾರು ಅದ ನೋಡೋದು ಅದು ಎಕ್ಸ್ಪೋಸ್ ಆಗಲೇಬೇಕಾಗಿದೆ. ಅದಕ್ಕೆ ಇದನ್ನು ಕುರಿತಾಗಿ ನಮ್ಮ ವರದಿಗಾರರುಗಳು ಕೇಳಿದಾಗ ವಿಶೇಷವಾಗಿ ನಮ್ಮ ಪರಮೇಶ್ವರ್ ಅವರು ಗೃಹ ಇಲಾಖೆ ಅವ್ರದ್ದು ರಣ್ಯಾರಾವ್ ಪ್ರಕರಣವನ್ನು CBI ಕೊಟ್ಟಿದ್ದಾರೆ ಎಂದಷ್ಟೇ ಗೊತ್ತು. ಇವ್ರಿಗೆ ಗೊತ್ತಿಲ್ಲ ಅದು ಕೊಟ್ಟಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು. ಅದನ್ನು ಸರ್ಕಾರದ ಅನುಮತಿ ಏನೂ ಕೇಳಿಲ್ಲ, ಸರ್ಕಾರ ಇದರ ಎಂಟ್ರಿ ಹಾಕಿಬಿಡೋದು ಕೇಳಿಲ್ಲ. ಅವ್ರು ಮಾತ್ರ ಮಾಡಲಿ DRIನವರು ಕೊಟ್ಟಿರ್ಬೋದು, ಇದನ್ನು DRIನವರು ಕೊಟ್ಟಿರ್ಬೋದು. ಅವ್ರು ತನಿಖೆ ನಡೆಸಲಿ ಯಾರನ್ನು ಗೊತ್ತಾಗಿಲ್ಲ ಹಂಗೆ ಅಗದಿ ಗಂಭೀರವಾಗಿ ನಮ್ಮ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸ ಏನಪ್ಪ ಅಂತಂದ್ರೆ ರಾಜಕೀಕರಣಗೊಳ್ಳುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಪ್ರಚಾರ ಸಾಕಷ್ಟು ಆಗ್ತದೆ. ಮತ್ತು ಇದು ಶಿಕ್ಷೆ ಆಗ್ಬೋದಾ ರಣ್ಯಾರಾವ್ ಅಥವಾ ಎನ್ನುವುದವ್ರಿಗೆ ಅನ್ನೋದಷ್ಟು ಪ್ರಶ್ನೆ ಇರೋದು. ಯಾಕಂದ್ರೆ ರಾಜಕೀಕರಣಗೊಳ್ಳಿದಪ್ಪ ಅಂದ್ರೆ ಎಲ್ಲರೂ ಕೂಡ ದಿಶಾಬು ಮಾಡಿಸುವಂಥವ್ರು. ಕೇಂದ್ರಕ್ಕೂ ಒಂದಿಷ್ಟು ಬುದ್ಧಿವಂತರಿರ್ತಾರೆ, ರಾಜ್ಯ ಸರ್ಕಾರಕ್ಕೂ ಕೆಲವೊಂದು ಬುದ್ಧಿವಂತರಿರ್ತಾರೆ. ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಬುದ್ಧಿವಂತರಿಂದ ಬೆಳೆಸೋ ಪ್ರಯತ್ನ ಮಾಡ್ತಾರೆ, ರಾಜ್ಯ ಸರ್ಕಾರದಲ್ಲಿ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಇವರಿಬ್ಬರು ಈ ಒಂದು ಜಿದ್ದಾಜಿದ್ದೊಳಗೆ ರಣ್ಯಾರಾವ್ ಬಚಾವ್ ಆಗ್ಬೋದೇನೋ ಯಾರಿಗೂ ಗೊತ್ತು. ಯಾಕಂದರೆ ಈ ದೇಶದ ಪರಿಸ್ಥಿತಿ ಹಂಗಾದ್ರೆ ನೋಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ರಣ್ಯಾರಾವರ ಈ ಚಿನ್ನ ಕಳ್ಳ ಸಾಗಾಣಿಕೆ ಅವ್ಯವಹಾರ ಏನದಲ್ಲ ಇದು ಎಕ್ಸ್ಪೋಸ್ ಆಗಲಿ. ತಪ್ಪಿಸಲು ಯಾರದಾರೆ, ಇವರಿಂದ ಯಾರದಾರ ಎಲ್ಲರೂ ಶಿಕ್ಷೆ ಆಗುವಂಥ ಆದಾಗ ಮಾತ್ರ ನಮಗೊಂದು ವಿಶ್ವಾಸ ಕೊಡಲಿಕ್ಕೆ ಸಾಧ್ಯ. ಈ ಒಂದು
ಕಾನೂನಿನ ಬಗ್ಗೆ, ಈ ಒಂದು ನ್ಯಾಯಾಂಗದ ಬಗ್ಗೆ, ಈ ಒಂದು ಸಂವಿಧಾನದ ಬಗ್ಗೆ ಅಂತೇಳಿ ಅತ್ಯಂತ ನೊಂದಿಗೆ ಮಾತನ್ನು ಹೇಳಬೇಕಾಗಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.